ಈ ದೇವಸ್ಥಾನ ಇಲ್ಲಿ ನಿರ್ಮಾಣವಾಗಲು ಪ್ರಪ್ರಥಮವಾಗಿ ನಾವು ನೆನೆಯಬೇಕಾಗಿದ್ದು ಶ್ರೀಯುತ ನಟರಾಜ್ ಕಣ್ಣಪ್ಪನವರನ್ನು. ಅವರ ಒಂದು ಶತಪ್ರಯತ್ನದಿಂದ ಈ ಗಂಗಮ್ಮ ದೇವಿಯ ಬೃಹದಾಕಾರದ ದೇವಸ್ಥಾನ 19 ವರ್ಷಗಳ ಹಿಂದೆ ಇಲ್ಲಿ ಬಂದು ನೆಲೆಸಿದೆ. ಇದರ ಹಿಂದೆ ಅವರ ಪೂರ್ವಿಕರಾದ ಚೆಂಗಲರಾಯ ನಾಯ್ಕರ್ ಅವರಿಂದ ಇವರಿಗೆ ಹಸ್ತಾಂತರವಾಗಿ ಆ ವಿಶೇಷವಾದ ಈ ಗಂಗಮ್ಮ ದೇವಿಯ ಜಾತ್ರಾ ಮಹೋತ್ಸವಗಳು ಶ್ರೀಯುತ ನಟರಾಜ್ ಕಣ್ಣಪ್ಪನವರು ಆರಂಭಿಸಿದರು. ಇದರ ಇತಿಹಾಸ 96 ವರ್ಷಗಳು. ಅಂತಹ ಒಂದು ವಿಶೇಷವಾದ ಈ ಗಂಗಮ್ಮ ದೇವಿಯ ಜಾತ್ರಾ ಮಹೋತ್ಸವ ವರ್ಷದಲ್ಲಿ ಮೇ ತಿಂಗಳಿನಲ್ಲಿ ಬೃಹದಾಕಾರದಲ್ಲಿ, ಅಂದರೆ ಅದನ್ನು ನಾವು ವಿವರಿಸಲು ಅಸಾಧ್ಯ, ಕನಿಷ್ಠ 3 ಲಕ್ಷ ಜನಗಳು ಬಂದು ಸೇರುವಂಥ ವಿಶೇಷವಾದ ಆ ಜಾತ್ರಾ ಮಹೋತ್ಸವ ಮೇ ತಿಂಗಳಲ್ಲಿ ನಡೆಸಲ್ಪಡಲಾಗುತ್ತದೆ. ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ, ಸಂಪೂರ್ಣ ಹಿಂದೂ ಧರ್ಮದ ಕುರಿತಾಗಿ ಧರ್ಮವಾಹಿನಿ ಚಾನಲ್ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.